ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್. ಸಂಕ್ರಾಂತಿಯ ದಿನದಂದು ದೇವರಿಗೆ ಪೂಜೆಯನ್ನೆಲ್ಲ ಮಾಡಿ ಮಾರ್ನಿಂಗ್ ನಾವು ಒಂದು ಟೆಂಪಲ್ಗೆ ಹೊರಟಿದ್ದೇವೆ. ಅದುವೇ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿಗೆ. ಸೊ ಆಲ್ಮೋಸ್ಟ್ ಟೈಮಿಂಗ್ಸ್ ಬಂದು 9:45 ಏನೋ ಆಗಿದೆ. ಇವಾಗ ನಾವು ಹೊರಡ್ತಾ ಇದ್ದೀವಿ ಟೆಂಪಲ್ಗೆ. ಇದು ಎಲ್ಲಿ ಬರುತ್ತೆ ಎಲ್ಲ ಡೀಟೇಲ್ಸ್ ಹೇಳ್ತೇನೆ ನಿಮಗೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿಗೆ ನಾವು ರೀಚ್ ಆಗಿದ್ದೀವಿ ನೋಡಿ. ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಜಯನಗರ 9th ಬ್ಲಾಕಲ್ಲಿ ಬರುತ್ತೆ. ಬ್ಯಾಂಗ್ಳೂರ್ ಜಯನಗರದಲ್ಲಿ 9th ಬ್ಲಾಕಲ್ಲಿ ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಫಸ್ಟ್ ಎಂಟ್ರೆನ್ಸಲ್ಲಿ ಚಪ್ಪಲಿಗಳನ್ನೆಲ್ಲ ತೆಗೆದಿಡೋದಕ್ಕೆ ಚಪ್ಪಲಿ ಸ್ಟ್ಯಾಂಡು ಇರುತ್ತೆ. ಸೊ ಅಲ್ಲಿ ನಾವು ಚಪ್ಪಲಿಗಳನ್ನೆಲ್ಲ ತೆಗೆದುಕೊಡ್ಬೇಕು. ಅಲ್ಲಿ ಸ್ಟಾರ್ಟಿಂಗ್ ನೋಡಿ, ಇಲ್ಲಿ ಎಲ್ಲ ಚೀಲಗಳಲ್ಲೆಲ್ಲ ಹಾಕಿರ್ತಾರೆ. ಹಾಗೆಯೇ ಅನ್ನ ಸಂತರ್ಪಣೆ ಇರುತ್ತೆ, ಪ್ರತಿ ಶನಿವಾರ ಇರುತ್ತೆ, ಡೈಲಿ ಇರಲ್ಲ. ಶನಿವಾರ ಅನ್ನ ಸಂತರ್ಪಣೆ ಕೂಡ ಇರುತ್ತೆ, ಮಹಾಪ್ರಸಾದ ಕೂಡ ಇರುತ್ತೆ. ಹಾಗೆಯೇ ಇದೆಲ್ಲ ನಾವು ಮಾರ್ನಿಂಗ್ ಹೋದಾಗ ಇಲ್ಲಿ ನೀರೆಲ್ಲ ಬೀಳ್ತಾ ಇರಲಿಲ್ಲ. ಆಮೇಲೆ ಸ್ಟಾರ್ಟಿಂಗ್ ಆಯಿತು ನಾವು ಮೇಲ್ಗಡೆಯಿಂದ ಕೆಳಗಡೆ ಇಳ್ಕೊಂಡು ಬರಬೇಕಾದ್ರೆ. ನನಗೆ ಈ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಈ ಟೆಂಪಲ್ಗೆ ವಿಸಿಟ್ ಮಾಡಿ ಆದ ನಂತರ ಏನು ಅನಿಸ್ತು ಗೊತ್ತಾ, ನನಗೆ ಇಲ್ಲಿ ಆದಂತಹ ಅನುಭವ ಏನು ಅಂತ ಅಂದರೆ, ಈಗ ನಮ್ಮ ಊರುಗಳಲ್ಲೆಲ್ಲ ಟೆಂಪಲ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಈಗ ಕಟೀಲು ಇರ್ಬೋದು, ಕೊಲ್ಲೂರು ಇರ್ಬೋದು, ಹೀಗೆ ತುಂಬಾ ಟೆಂಪಲ್ಗಳಿದೆ. ಪೊಳಲಿ ಇರ್ಬೋದು, ತುಂಬ ಟೆಂಪಲ್ಗಳಿದೆ. ಏನೋ ಒಂದು ನನಗೆ ಅಲ್ಲಿಗೆ ಹೋದಂತಹ ಅನುಭವವೇ ಆಯಿತು. ಅಂದರೆ ಈ ಬೆಂಗಳೂರಿನಂತಹ ಸಿಟಿಯಲ್ಲೂ ಕೂಡ ಇಷ್ಟು ಚೆನ್ನಾಗಿರುವಂತಹ, ಇಷ್ಟು ಒಂದು ಕಾರಣಿಕ ಇರುವಂತಹ ದೇವಸ್ಥಾನ ಇದೆ ಅಂತ ಅಂದರೆ ನಂಬ್ತೀರಾ ನೀವು? ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಊರಲ್ಲಿ ಟೆಂಪಲ್ಗಳಿದೆ ಅಲ್ವಾ, ಅಲ್ಲಿಗೆ ಹೋದಂತೆಯೇ ಆಯಿತು. ಯಾಕಂದರೆ ಸುತ್ತಮುತ್ತ ಎಲ್ಲ ಮರಗಳೇ ಇದೆ, ಓಕೆನಾ. ಫುಲ್ಲು ಏನು ಅಂತ ಹೇಳಿದರೆ ಗಿಡಗಳೇ ಕಾಣಿಸುತ್ತೆ. ಬಿಸಿಲು ಅನ್ನುವಂಥದ್ದೇ ನಮಗೆ ಗೊತ್ತಾಗಲ್ಲ. ಸೊ ಈ ಥರ ನಾವು ಮೇಲ್ಗಡೆ ಹತ್ಕೊಂಡು ಹೋಗಬೇಕು. ನಿಮಗೆ ಹೆಸರಿನಲ್ಲೇ ಸೂಚಿಸುವ ಹಾಗೆ ಇದು ರಾಗಿಗುಡ್ಡ ಅಂದರೆ ಬಂಡೆ ಕಲ್ಲಿನ ಮೇಲೆ ಇರುವಂತಹ ಒಂದು ದೇವಸ್ಥಾನ. ಇಲ್ಲಿ ನೀವು ಅಕ್ಕಿ ಸೇವೆ ಕೂಡ ಮಾಡ್ಬೋದು. ಇಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗಿಲ್ಲಿ ಮೂಲ ಗಣಪತಿಯ ಒಂದು ಸಿಗುತ್ತೆ. ಮೂಲ ಗಣಪತಿಗೆ ನಾವು ಏನು ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗೋದು. ಇಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ, ಹಾಗೆಯೇ ಲಕ್ಷ್ಮಣ, ಸೀತೆ ಹಾಗೂ ಶ್ರೀರಾಮಚಂದ್ರನೊಳಗೊಂಡ ಒಂದು ಆಲಯ ಕೂಡ ಇದರ ಒಳಗಡೆ ಇದೆ. ಹಾಗೆಯೇ ಸಪ್ತ ಮಾತೃಕೆಯರು ಇದೆ. ಹಾಗೆಯೇ ಇಲ್ಲಿ ಹೋಮ ಕೂಡ ಆಗ್ತಾಯಿತ್ತು. ಯಾರಾದರೂ ಹೇಳಿರ್ತಾರೆ ಹೋಮ, ಅಲ್ಲಿ ಹೋಮ ಕೂಡ ಆಚೆಯಿಂದ ಆಗ್ತಾಯಿತ್ತು. ಇವಾಗ ನಾವು ಮೇಲ್ಗಡೆಗೆ ನಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಇದು 108 ಮೆಟ್ಟಿಲುಗಳನ್ನು ಒಳಗೊಂಡಿರುವಂತಹ ಒಂದು ದೇವಸ್ಥಾನ. ನಮಗೆ ಈ ಥರ ಮೆಟ್ಟಿಲುಗಳು ಎಲ್ಲಿ ಅಂತ ಹೇಳಿದರೆ, ಒಂದು ತಿರುಪತಿಯಲ್ಲಿದೆ, ಹಾಗೆಯೇ ನಮ್ಮ ಊರಲ್ಲಿ ಒಂದು ಕಾರಿಂಜ ದೇವಸ್ಥಾನ ಇದೆ, ಶಿವಪಾರ್ವತಿ, ಅಲ್ಲಿಯೂ ಕೂಡ ಅಷ್ಟೇ. ಅದು ತುಂಬ ಎತ್ತರದಲ್ಲಿರುವಂಥದ್ದು. ಇದು ಓನ್ಲಿ 108 ಮೆಟ್ಟಿಲುಗಳಷ್ಟೇ ಇರೋದು, ಬಂಡೆಕಲ್ಲಿನ ಮೇಲೆ ಇರುವಂಥದ್ದು ಈ ಒಂದು ದೇವಸ್ಥಾನ. ಈ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ಇದಕ್ಕೆ ಒಂದು ಕತೆ ಇದೆ, ಹಿನ್ನೆಲೆ ಇದೆ. ಈ ರಾಗಿಗುಡ್ಡ ದೇವಸ್ಥಾನ 1968ರಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು. 108 ಮೆಟ್ಟಿಲುಗಳನ್ನು ಒಳಗೊಂಡಿದೆ. ಹಾಗೆಯೇ 5.5 ಎಕರೆ ಜಾಗದಲ್ಲಿ ಈ ಒಂದು ಟೆಂಪಲ್ ಇದೆ. ಹಾಗೆಯೇ 58 ಅಡಿಗಳ ಹೆಬ್ಬಂಡೆಯ ಒಂದು ಮೇಲೆ ಇರುವಂಥದ್ದು, ಅಂದರೆ 58 ಅಡಿಗಳ ಹೆಬ್ಬಂಡೆ, ಅಷ್ಟು ಒಂದು ದೊಡ್ಡ ಬಂಡೆ ಕಲ್ಲಿನ ಮೇಲೆ ಇದು ದೇವಸ್ಥಾನ ಇರುವಂಥದ್ದು. ಅಂದರೆ ಇದು 5.5 ಎಕರೆ ಅಂತ ಅಂದಾಗ ನೀವು ಜಸ್ಟ್ ಟೆಂಪಲ್ ಮಾತ್ರ ಅಲ್ಲ, ಅನೇಕ ಟ್ರಸ್ಟುಗಳು ಕೂಡ ಇದೆ. ಅನೇಕ ಬಡ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಟ್ರಸ್ಟ್ನಿಂದ ಇದು ಏನು ಅಂತ ಹೇಳಿದ್ರೆ ಅಮೌಂಟ್ ಎಲ್ಲ ಇದು ಮಾಡ್ತಾರೆ. ಸೊ ತುಂಬ ಮದುವೆಯ ಹಾಲ್ ಇರ್ಬೋದು, ಎಲ್ಲ ತುಂಬ ಇದೆ. ಹಾಗಾಗಿ ಇದರ ಒಂದು ಟ್ರಸ್ಟ್ನಲ್ಲಿ 5.5 ಎಕರೆ ಜಾಗದಲ್ಲೇನ ಈ ಒಂದು ದೇವಸ್ಥಾನದೆಲ್ಲ ಕೂಡ ಇರುತ್ತೆ. ಈ ಥರ ನಾವು ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ಬೇಕು. ಈ ಮೆಟ್ಟಿಲುಗಳು ಕೂಡ ಅಷ್ಟೇ ಒಬ್ಬೊಬ್ಬರು ಕೊಡುಗೆಯಾಗಿ ಕೊಟ್ಟಿದ್ದು ಅನಿಸುತ್ತೆ. ಅದರಲ್ಲೆಲ್ಲ ಹೆಸರೆಲ್ಲ ಬರೆದಿದ್ರು. ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕಿರಲಿಲ್ಲ, ಜಸ್ಟ್ ನಾನು ಏನು ಹೊರಗಡೆಯಿಂದ ವೀಡಿಯೋ ಮಾಡಿದ್ದೆ, ಒಳಗಡೆ ಹೋಗಿ ಏನು ವೀಡಿಯೋಗಳನ್ನು ಮಾಡಿಲ್ಲ. ಹಾಗೆಯೇ ಇದು ಗರುಡ ಪಕ್ಷಿ, ಅಂದರೆ ಗರುಡ ಈ ಒಂದು ದೇವಸ್ಥಾನವನ್ನು ಏನು ಎತ್ತಿ ಹಿಡಿದ ಹಾಗೆ ಒಂದು
ಸ್ಟ್ಯಾಚು ಥರ ಮಾಡಿ ಈ ಥರ ಒಂದು ಇದು ಮಾಡಿದ್ದಾರೆ. ಅಂದರೆ ಗರುಡ ಪಕ್ಷಿಯೇ ಈ ಒಂದು ಟೆಂಪಲನ್ನು ಕಾಪಾಡ್ತಾ ಇರೋ ರೀತಿ, ಎತ್ತಿ ಹಿಡಿದಿರೋ ರೀತಿಯಲ್ಲಿ ಈ ಒಂದು ಕೆತ್ತನೆಯನ್ನು ಈ ರೀತಿಯಾಗಿ ಮಾಡಿದ್ದಾರೆ. ಎಲ್ಲಿ ನೋಡಿದರೂ ಸುತ್ತಮುತ್ತ ಎಲ್ಲ ಮರ ಗಿಡಗಳೇ ಇರ್ತಾ ಇತ್ತು. ಅಂದರೆ ಅಷ್ಟು ಏನು ಬಿಸಿಲು ಅನ್ನುವಂಥದ್ದೇ ಗೊತ್ತಾಗಲ್ಲ, ಅಷ್ಟು ತಂಪಾಗಿರುವ ಜಾಗ. ಹಾಗೆಯೇ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಹನುಮಂತನ ಒಂದು ಏನು ಪ್ರತಿಷ್ಠಾಪನೆ ಇರ್ಬೋದು, ಎಲ್ಲ ನೋಡ್ದಾಗಿದೆ ಅಲ್ವಾ. ಆಂಜನೇಯ ನಿಜವಾಗ್ಲೂ ಮೈ ಜುಮ್ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ದೇವರನ್ನು ಅಲಂಕಾರ ಮಾಡ್ತಾರೆ. ಅಷ್ಟೊಂದು ಇದಿದೆ. ಹಾಗೇನು ಇದು ಏನು ಅಂತಂದರೆ ಪತಿವ್ರತೆಯ ಶಾಪದಿಂದ 60 ಅಡಿ ರಾಗಿಯ ರಾಶಿ ಇತ್ತಂತೆ, ಅದು ಕಲ್ಲಾಗಿ ಹೋಗಿರುವಂಥದ್ದು. ಅದು ಏನು ಕತೆ ಅಂತೇಳಿ ನಾನು ನಿಮಗೆ ಈಗ ಹೇಳ್ತೇನೆ. ಏನು ಅಂತ ಅಂದರೆ ಮೊದಲಿನ ಕಾಲದಲ್ಲಿ ಪಾಳೆಗಾರರು ಆಳ್ವಿಕೆ ಮಾಡ್ತಾ ಇದ್ರಂತೆ. ಆ ಸಮಯದಲ್ಲಿ 3 ಏನು ದಾಸಯ್ಯನವರು ಬರ್ತಾರಂತೆ ಏನು ಪಾಳೆಗಾರರ ಮನೆಗೆ. ಆವಾಗ ಏನು ಅಂತ ಹೇಳಿದರೆ ಪಾಳೆಗಾರರ ಸೊಸೆ ಅವರನ್ನು ನೋಡಿ ಇವರು ತ್ರಿಮೂರ್ತಿಗಳೇ ಅಂತೇಳಿ ಹೇಳ್ಕೊಂಡು, ಅಂದರೆ ತ್ರಿಮೂರ್ತಿಗಳಂತಲೇ ಮನಸ್ಸಲ್ಲಿ ಅನ್ಸ್ಕೊಂಡು ಏನು ಮಾಡ್ತಾರೆ ಅಂತೇಳಿದರೆ, ಅಂದರೆ ಆಗಿನ ಕಾಲದಲ್ಲಿ ರಾಗಿಯನ್ನು ಜಾಸ್ತಿ ಬೆಳೀತಾ ಇದ್ರಂತೆ. ಅಂದರೆ ಎಷ್ಟು ರಾಗಿ ಬೆಳೀತಾ ಇದ್ರು ಅಂತೇಳಿ ಅನ್ನೋದಕ್ಕೆ ಇದೇ ಉದಾಹರಣೆ, ಈ ಒಂದು ದೊಡ್ಡ ಬಂಡೆಕಲ್ಲೇ. ಆಗ ಏನು ಅಂತ ಅಂದರೆ ಈಗ ಇನ್ನೇನು ರಾಗಿಯನ್ನು ದಾನ ಮಾಡೋಣ ಅಂತ ಸೊಸೆ ಹೋಗ್ತಾರಂತೆ ಪಾಳೆಗಾರರದು. ಆಗ ಪಾಳೆಗಾರರ ಧರ್ಮಪತ್ನಿ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ನೋಡಿ ಒಳಗಡೆ ಆಂಜನೇಯನ, ಅದು ಜಸ್ಟ್ ನಾನು ಓನ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟು ಹೊರಗಡೆಯಿಂದ, ಅದು ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಆಗ ಏನು ಮಾಡ್ತಾರೆ ಅಂತೇಳಿದರೆ ಪಾಳೆಗಾರರ ಧರ್ಮಪತ್ನಿ ಏನು ಮಾಡ್ತಾರೆ ಅಂತೇಳಿದರೆ ಏನು ರಾಗಿಯನ್ನು ಕೊಡೋದಕ್ಕೆ ನಿರಾಕರಿಸ್ತಾರೆ. ಅಂದರೆ ಕೊಡಬೇಡ ಅಂತ ಸೊಸೆಗೆ ಹೇಳ್ತಾರೆ. ಆಗ ಸೊಸೆ ಏನು ಮಾಡ್ತಾಳೆ ಅಂತೇಳಿದರೆ, ದಾನಕ್ಕೆ ದೊರಕದ ರಾಗಿ ಇದ್ದರೆಷ್ಟು ಬಿಟ್ಟರೆಷ್ಟು, ದೇವರಿಗೆ ಇಲ್ಲದ ರಾಗಿ ಕಲ್ಲಾಗಿ ಕಲ್ಲಾಗಲಿ ಅಂತೇಳಿ ಅವಳು ಒಂದು ಶಾಪವನ್ನು ಹಾಕ್ತಾಳಂತೆ. ಆ ಒಂದು ಪತಿವ್ರತೆಯ ಶಾಪದಿಂದ ಏನಾಗುತ್ತೆ ಅಂತೇಳಿದರೆ 60 ಅಡಿ ರಾಗಿಯ ರಾಶಿ ಇದ್ದಿರುವಂಥದ್ದು ಕಲ್ಲಾಗಿ ಹೋಗುತ್ತೆ ಅಂತೇಳಿ ಈ ಒಂದು ದೇವಸ್ಥಾನಕ್ಕೆ ಒಂದು ಏನು ಕತೆ ಇದೆ ಆಯಿತಾ. ಅಷ್ಟು ದೊಡ್ಡ ರಾಶಿಯೇ ಬಂಡೆಕಲ್ಲಾಗಿರುವಂಥದ್ದು ಪತಿವ್ರತೆಯ ಶಾಪದಿಂದ ಅಂತೇಳಿ. ಹಾಗಾಗಿ ಈ ಒಂದು ದೇವಸ್ಥಾನ ಅಷ್ಟು ಮಹತ್ವವನ್ನು ಪಡೆದಿದೆ. ಹಾಗೇನಿಲ್ಲಿ ತೀರ್ಥ ಆಮೇಲೆ ಪ್ರಸಾದ ಕೂಡ ಇರುತ್ತೆ. ಶನಿವಾರ ದಿನ ಅನ್ನ ಸಂತರ್ಪಣೆ ಇರುತ್ತೆ. ಹಾಗೆಯೇ ಈ ಒಂದು ದೇವರ ಒಂದು ಮಂಟಪಗಳು ಏನಿರ್ಬೋದು, ಇದನ್ನು ಚಾಳುಕ್ಯ ಶೈಲಿಯಲ್ಲಿ ಇದನ್ನು ಕಟ್ಟಲಾಗಿದೆ. ಹಾಗೆಯೇ ಇಲ್ಲಿ ಇನ್ನು ಏನು ಸಪ್ತಮಾತೃಕೆಯರು ಮತ್ತು ರಾಜರಾಜೇಶ್ವರಿ ಆಮೇಲೆ ನವಗ್ರಹಗಳು ಈ ರೀತಿಯ ಒಂದು ಆಲಯಗಳನ್ನು ಕೂಡ ಕಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಶ್ರೀ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ದಿವ್ಯ ಮೂರ್ತಿಗಳ ದರ್ಶನ ಕೂಡ ಆಗುತ್ತೆ. ಸೊ ಅಲ್ಲಿಗೆ ಕೂಡ ಹೋಗ್ಬೋದು ನಾವು. ನೋಡಿ ಎಷ್ಟು ದೊಡ್ಡ ಬಂಡೆಕಲ್ಲು ಅಂತೇಳಿದರೆ, ತುಂಬ ದೊಡ್ಡ ಬಂಡೆಕಲ್ಲು, ಹತ್ಕೊಂಡು ಹೋಗ್ಬೋದು, ಏನು ತೊಂದರೆ ಆಗಲ್ಲ. ಅಷ್ಟು ಅಂದರೆ 60 ಅಡಿಯೇನ ಇದೆ ಅಷ್ಟೇ ಅದು ಬಂಡೆಕಲ್ಲು. ಅದರ ಮೇಲೇ ಇರುವಂತಹ ಒಂದು ದೇವಸ್ಥಾನ. ನಿಜವಾಗ್ಲೂ ಹೇಳಬೇಕಂದ್ರೆ ಮೈ ರೋಮಾಂಚನ ಆಗುತ್ತೆ. ಯಾಕಂದರೆ ಅಷ್ಟು ತಂಪಾಗಿರುವ ಜಾಗ, ಅಷ್ಟೊಂದು ಮರಗಳನ್ನು ಹೊಂದಿರುವ ಜಾಗ. ಅದು ನಮ್ಮ ಬೆಂಗಳೂರಲ್ಲಿ ಜಯನಗರದಲ್ಲಿದೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ ಅಲ್ವಾ. ಯಾಕಂತ ಹೇಳಿದರೆ ಎಲ್ಲರೂ ಹೇಳಿರ್ತಾರೆ ಏನು ಗೊತ್ತಾ, ಬೆಂಗಳೂರು ದೊಡ್ಡ ಸಿಟಿ ಅಂತೇಳಿ, ಏನು ಅಲ್ಲಿ ಮರಗಳೇ ಇಲ್ಲ, ಎಲ್ಲಿ ನೋಡಿದ್ರು ಗಾಡಿಗಳು ಅಂತೇಳಿ. ಬಟ್ ಇಂತಹ ಪ್ರದೇಶಗಳಿಗೆ ನೀವು ಒಮ್ಮೆ ಭೇಟಿ ಕೊಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುವಂಥ ಪ್ಲೇಸ್ ಬೆಂಗಳೂರಲ್ಲಿದೆ ಅಂತೇಳಿ. ಈಗ ಇಲ್ಲಿ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರರ ದಿವ್ಯ ಮೂರ್ತಿಗಳ ದರ್ಶನ ಮಾಡೋದಕ್ಕೆ ಅಂದರೆ ಎಲ್ಲಿ ಹೋಗಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಅಲ್ಲಿ ಬಂಡೆಯಲ್ಲಿ ಕೆತ್ತಿದ್ದಾರೆ ನೋಡಿ, ಬಂಡೆಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಪಾಳೆಗಾರರ ಆಳ್ವಿಕೆ ಮಾಡ್ತಿದ್ರಲ್ಲ, ಆಗದೇ ಏನು 3 ಜನ ದಾಸಯ್ಯನವರಂದರೆ ಅವರೇ ಬಂದಿರೋದದು ತ್ರಿಮೂರ್ತಿಗಳು. ಸೊ ಹಾಗಾಗಿ ಅವರ ಒಂದು ಏನು ಅವರು ಕೂಡ ಇಲ್ಲಿ ಶಿಲೆಯಾಗಿ ಹೋಗ್ತಾರೆ ಅನ್ನುವಂಥ ಒಂದು ಕತೆ ಇದೆ. ಸೊ ಹಾಗಾಗಿ ಆ ರೂಪವೇ ಇಲ್ಲಿ ಬಂಡೆಕಲ್ಲಿನಲ್ಲಿ ಅವರನ್ನು ಕೆತ್ತಲಾಗಿದೆ, ಬ್ರಹ್ಮ ವಿಷ್ಣು ಮಹೇಶ್ವರರದು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ದೇವಸ್ಥಾನ ಕಟ್ಟಿರುವಂಥದ್ದು 1960 ಇದೆಷ್ಟು 32 ಅಡಿ ಎತ್ತರದ ತ್ರಿಮೂರ್ತಿಗಳು ನೋಡಿ, 32 ಅಡಿ ಎತ್ತರ ಇದೆ. ತುಂಬ ದೊಡ್ಡದಾಗಿದೆ, ಬೃಹದಾಕಾರವಾಗಿದೆ ಇದು, ಅಷ್ಟು ದೊಡ್ಡದಾಗಿದೆ. ಸೊ ಹಾಗಾಗಿ ನೀವು ಏನಾದರೂ ಬೆಂಗಳೂರಿಗೆ ವಿಸಿಟ್ ಮಾಡಿದರೆ ಅಥವಾ ಬೆಂಗಳೂರಿನಲ್ಲಿರುವವರು ಜಯನಗರ 9th ಬ್ಲಾಕಿಗೆ ನೀವು ಏನು ಅಂತ ಅಂದರೆ
ವಿಸಿಟ್ ಮಾಡಿ. ಎಲೆಕ್ಟ್ರಾನ್ ಸಿಟಿಯಿಂದ ಎಷ್ಟು ಕಿಲೋಮೀಟರ್ಸ್ ಇರುತ್ತೆ ಅಂತೇಳಿದರೆ, ಎಲೆಕ್ಟ್ರಾನ್ ಸಿಟಿಯಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಎಲೆಕ್ಟ್ರಾನ್ ಸಿಟಿಯಿಂದ 18-19 ಕಿಲೋಮೀಟರ್ ಇರ್ಬೋದೇನೋ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ವಿಸಿಟ್ ಮಾಡಿ ಇಂತಹ ಅದ್ಭುತವಾದಂತಹ ದೇವಸ್ಥಾನಗಳಿಗೆ. ನನಗಂತೂ ತುಂಬಾ ಖುಷಿಯಾಯಿತು ಈ ದೇವಸ್ಥಾನ ನೋಡಿ. ತುಂಬ ಖುಷಿಯಾಗುತ್ತೆ. ಅಯ್ಯೋ ಅಲ್ಲೇ ಇರೋಣ ಅಂತ ಅನಿಸುತ್ತೆ. ಅಂದರೆ ಮನಸ್ಸು ನಿರಾಳ ಆಗುತ್ತೆ, ಏನೋ ಒಂಥರ ಖುಷಿ. ಜನ ಅಂತೂ ತುಂಬ ರಶ್ ಇರುತ್ತೆ. ನಾವು ಸಂಕ್ರಾಂತಿ ದಿನವೇ ಹೋಗಿರೋದು, ಬಟ್ ನಾವು ಹೋದ ಸಂದರ್ಭದಲ್ಲಿ ಅಷ್ಟೊಂದು ರಶ್ ಏನು ಗೊತ್ತಾಗಲಿಲ್ಲ. ಮತ್ತೆ ತುಂಬ ಜನ ಬರ್ತಾಯಿದ್ರು. ಹಾಗಾಗಿ ನೋಡಿ, ಇಲ್ಲೆಲ್ಲ ನೋಡಿದರೆ ನೋಡಿ ಬಂಡೆಕಲ್ಲುಗಳೇ ಕಾಣಿಸುತ್ತೆ. ಬಂಡೆಕಲ್ಲುಗಳು ಮತ್ತು ಮರಗಳು ಅಷ್ಟೇ ಇರೋದು. ಸೊ ಬಿಸಿಲು ಅಂತಲೇ ಅನಿಸಲ್ಲ, ಫುಲ್ಲು ತಂಪಾಗಿರುವ ಜಾಗ ಇದೆ ಇಲ್ಲಿ. ಆಮೇಲೆ ಎಲ್ಲ ಸುತ್ತಮುತ್ತ ಹೂವಿನ ಗಿಡಗಳು ಅದೆಲ್ಲ ನೆಟ್ಟಿದ್ದಾರೆ. ಹಾಗೆಯೇ ಈ ನೀರಿದು ಇಲ್ಲೆಲ್ಲ ನೋಡಿ, ಇದಕ್ಕೆಲ್ಲ ನೀರು ಬಿಡಲಿಲ್ಲ, ಬಿಡಬೇಕಷ್ಟೇ ಇದಕ್ಕೆಲ್ಲ. ಇದೆಲ್ಲ ಬಿಡ್ತಾರೇನೋ ಗೊತ್ತಿಲ್ಲ, ಬಟ್ ಇತ್ತು ಅಲ್ಲಿ. ಆದರೆ ಇದೆಲ್ಲ ನೀರೆಲ್ಲ ಹಾಕಿರಲಿಲ್ಲ ಇಲ್ಲೆಲ್ಲೂ ಕೂಡ. ಹಾಗಾಗಿ ಒಂದು ಸಲ ಈ ಒಂದು ರಾಗಿ ಗುಡ್ಡ ನೋಡಿ, ನಾವು ಮತ್ತೆ ಹಿಂದ್ಗಡೆ ಅಂದರೆ ರಿಟರ್ನ್ ಬರಬೇಕಾದ್ರೆ ಇಲ್ಲಿ ನೀರು ಬಿಟ್ಟಿದ್ರು. ಅಂದರೆ ಮಾರ್ನಿಂಗ್ ಬೇಗ ಬಿಡಲ್ಲ ಅನಿಸುತ್ತೆ, ಏನಾದರೂ ಅಂದರೆ ಅಭಿಷೇಕ ಎಲ್ಲ ಆದ ನಂತರ ಬಿಡ್ತಾರೇನೋ. ಇಲ್ಲಿ ಹನುಮಾನ್ ದಾರ ಅಂತೇಳಿ ಈ ಒಂದು ತುಂಬ ಚೆನ್ನಾಗಿದ್ದು ನೋಡೋದಕ್ಕೆ. ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ನೀರು ಇಲ್ಲಿ ಬರುವಂಥದ್ದು ಹನುಮಂತನ ಒಂದು ಇದು ನೋಡಿ, ಇಲ್ಲಿ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಕೂಡ, ತುಂಬಾ ಖುಷಿ ಆಗುತ್ತೆ. ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಹನುಮಾನ್ ದಾರ ಅಂಥೇಳಿ ಬರೆದಿದ್ದಾರೆ ನೋಡಿ. ಹಾಗೆಯೇ ಈ ಒಂದು ಅಂದರೆ ಪ್ರತಿಯೊಂದು ದೇವಸ್ಥಾನಕ್ಕೆ ಅದರದ್ದೇ ಆದಂತಹ ಒಂದು ಹಿನ್ನೆಲೆ ಇರುತ್ತೆ. ಸೊ ನಿಜವಾಗ್ಲೂ ಹೇಳಬೇಕಂದ್ರೆ ಇಷ್ಟು ದೊಡ್ಡ ಬಂಡೆಕಲ್ಲಿನ ಮೇಲೆ ಅಂತೇಳಿ ಇಲ್ಲಿಯೂ ಕೂಡ ನಮಗೆ ಇಂತಹ ಟೆಂಪಲ್ಗಳು ಸಿಗುತ್ತೆ. ಸೊ ನೋಡಬೇಕು ನಾವು. ಎಷ್ಟೊಂದು ಟೆಂಪಲ್ಗಳು ಬೆಂಗಳೂರಲ್ಲಿ ಎಷ್ಟೊಂದು ಇದೆ ಅಂತ ಹೇಳಿದರೆ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಟೆಂಪಲ್ಗಳಿದೆ. ಹಾಗಾಗಿ ಒಂದೊಂದೇ ಟೆಂಪಲ್ಗೆ ನೋಡೋಣ. ಅಂದರೆ ನಾವು ನೋಡಿರೋದ ಪ್ಲೇಸ್ಗಳನ್ನು ಹತ್ರ ನಮಗೇನು ಹತ್ರ ಯಾವುದೆಲ್ಲ ಇದೆ ಅದೆಲ್ಲ ಪ್ಲೇಸ್ಗಳನ್ನು ನೋಡೋಣ ಅಂತ ನಾವು ಒಂದು ಸಂಡೇ ಹೋಗೋದು. ಅದಕ್ಕೇ ಆಮೇಲೆ ಏನು ಅಂತೇಳಿದರೆ ಇಲ್ಲಿ ಹೋಟೆಲ್ನಲ್ಲಿ ಊಟ ಮಾಡ್ತಾಯಿದ್ದೀವಿ. ಬನಶಂಕರಿ ಟೆಂಪಲ್ ಅಲ್ಲೇ ಇದೆ, 2 ಕಿಲೋಮೀಟ್ರಲ್ಲಿ ಅಷ್ಟೇ ಇರೋದು. ಬಟ್ ಬನಶಂಕರಿ ಟೆಂಪಲ್ನಲ್ಲಿ ಜಾತ್ರೆಯ ಟೈಮ್ ಆಗಿರೋದ್ರಿಂದ ಅಲ್ಲಿ ಕಾಲಿಡೋದಕ್ಕೆ ಜಾಗ ಇರಲಿಲ್ಲ. ಅದಕ್ಕೆ ಮತ್ತೆ ನಾವು ಹೋಗಿದ್ವಿ ಅಲ್ಲಿ ತನಕ, ಅಲ್ಲಿಂದ ಸೀದಾ ರಿಟರ್ನ್ ಬಂದ್ವಿ. ಯಾಕಂದರೆ ಮೈಕ್ದಲ್ಲಿ ಹೇಳ್ತಾಯಿದ್ರು, ನಿಮ್ಮ ಪರ್ಸುಗಳು ನಿಮ್ಮ ಚಿನ್ನಗಳು ಜಾಗೃತೆ, ಮಕ್ಕಳನ್ನು ಹಿಡ್ಕೊಳ್ಳಿ ಅಂತೇಳಿ. ಅದೇ ಭಯದಲ್ಲಿ ನಾವು ಮತ್ತೆ ಒಳಗಡೆ ಹೋಗೇ ಇಲ್ಲ. ಇನ್ನೊಂದು ಸಲ ಹೋಗೋಣ ಅಂತೇಳ್ಬಿಟ್ಟು, ಇನ್ನೊಂದು ಸಲ ಆರಾಮವಾಗಿ ಟೈಮ್ ಇದ್ದಾಗ ಹೋಗೋಣ ಅಂತೇಳಿ, ಬೇಡ ಅಂತೇಳಿ ಅಲ್ಲಿಂದಲೇ ರಿಟರ್ನ್ ಬಂದ್ವಿ. ಜಸ್ಟ್ ಅಲ್ಲಿಂದ 2 ಕಿಲೋಮೀಟ್ರ್ ಅಷ್ಟೇ ಇರೋದು ರಾಗಿಗುಡ್ಡದಿಂದ ಬನಶಂಕರಿಗೆ. ಓಕೆನಾ. ಸೊ ಹಾಗಾಗಿ ನಾವು ಮತ್ತೆ ಹೋಟೆಲ್ನಲ್ಲೇ ಊಟ ಮಾಡಿದ್ವಿ. ಅಲ್ಲಿತ್ತು ಊಟ, ಬಟ್ ನಾವು ಅಲ್ಲಿ ನಿಂತಿಲ್ಲಲ್ಲ, ಅದಕ್ಕೋಸ್ಕರ ಮತ್ತೆ ಹೋಟೆಲ್ನಲ್ಲೇ ಬಂದು ಊಟ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್